ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಿ ಚಕ್ರವರ್ತಿ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸಿದಂತೆ ಸೂರ್ಯ ವಂಶದ ರಾಜ. ನಿಮಿಯನ್ನ ವಿದೇಹ ಸಾಮ್ರಾಜ್ಯದ ಮೊದಲ ರಾಜ ಎಂದು ಪರಿಗಣಿಸಲಾಗಿದೆ. ಮಿಥಿಲೆಯ ಜನಕ ವಂಶದ ಪೂರ್ವಜ ಎಂದು ಉಲ್ಲೇಖಿಸಲಾಗಿದೆ. ನಿಮಿ ಮನುವಿನ ಮೊಮ್ಮಗ ಹಾಗೂ ಇಕ್ಷ್ವಾಕುವಿನ ಮಗ. ವಾಯು ಪುರಾಣದ ಪ್ರಕಾರ ರಾಜ ನಿಮಿ ಗೌತಮ ಆಶ್ರಮದ ಬಳಿ ಜಯಂತಪುರ ಎಂದು ಕರೆಯಲ್ಪಡುವ ನಗರವೊಂದನ್ನು ಸ್ಥಾಪಿಸಿದನೆಂದು ವಿವರಿಸಲಾಗಿದೆ. ಹಲವಾರು ಸಂಪ್ರದಾಯಗಳಲ್ಲಿ ಸ್ವರ್ಗ ಮತ್ತು ನರಕಕ್ಕೆ ಸ್ವರ್ಗೀಯ ರಥದಲ್ಲಿ ಪ್ರಯಾಣಿಸುವ ನೀತಿವಂತ ಮತ್ತು ಧಾರ್ಮಿಕನೆಂದು ನೇಮಿ ಅಥವಾ ನಿಮಿಯನ್ನು ಉಲ್ಲೇಖಿಸಲಾಗಿದೆ. ಅಷ್ಟಕ್ಕೂ ನಿಮಿಯ ಕುರಿತಾಗಿ ಸನಾತನ ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಆ ಕೌತುಕ ಭರಿತ ಕಥಾನಕವನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ವೈವಸ್ವತ ಮನುವಿನ ಮಗ ಇಕ್ಷ್ವಾಕು, ಇವನ ಹಿರಿಯ ಮಗ ವಿಕುಕ್ಷಿ, ಇನ್ನೊಬ್ಬ ಮಗನೇ ನಿಮಿ ಮಹಾರಾಜ. ಈ ನಿಮಿ ಮಹಾರಾಜ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ದವನು. ಒಮ್ಮೆ ಮಹಾಯಜ್ಞವನ್ನ ಮಾಡಲು ನಿರ್ಧರಿಸಿ ಯಾವಾಗಲೂ ತನ್ನ ಪುರೋಹಿತರಾಗಿದ್ದ ವಸಿಷ್ಠರನ್ನ ಈ ಯಜ್ಞಕ್ಕೂ ಪ್ರಧಾನ ಋತ್ವಿಕರನ್ನಾಗಿ ನಿಯಮಿಸಿ ವಿಶ್ವಾಸ ಗೌರವಗಳಿಂದ ಆ ಹಿರಿಯ ಬ್ರಹ್ಮರ್ಷಿಯ ಬಳಿಗೆ ಬಂದು ಹೇಳಿದ. ಗೌರವಾನ್ವಿತ ಬ್ರಹ್ಮರ್ಷಿಗಳೇ, ನಮ್ಮ ಅಧಿಪತ್ಯದ ಗುರು ಹಿರಿಯರೆಲ್ಲರೂ ಸೇರಿ ಮಹಾಯಜ್ಞವೊಂದನ್ನು ಮಾಡಬೇಕೆಂದು ನನ್ನನ್ನು ಪ್ರೇರೇಪಿಸಿದ್ದಾರೆ. ನಾನು ಕೂಡ ಒಪ್ಪಿ ಸರಿಯಾದ ಕಾಲ ಸಂದರ್ಭಗಳನ್ನು ಆಯ್ಕೆ ಮಾಡಿ ನಿರ್ಧರಿಸಿದ್ದೇನೆ. ದಯವಿಟ್ಟು ತಾವು ಮುಂದಾಳತ್ವ ವಹಿಸಿ ಈ ಮಹಾಯಜ್ಞವನ್ನು ನಡೆಸಿಕೊಟ್ಟು ನಮ್ಮನ್ನೆಲ್ಲ ಕೃತಾರ್ಥರನ್ನಾಗಿಸಬೇಕೆಂದು ಪ್ರಾರ್ಥಿಸ್ತೇನೆ ಎಂದಾಗ ವಸಿಷ್ಠರು ಸಂತೋಷದಿಂದಲೇ ಆಗಲಿ ಎಂಬಂತೆ ಮುಗುಳ್ನಕ್ಕರು. ಆದರೆ ನಿಮಿ ಆ ಮಹಾಯಜ್ಞದ ದಿನಾಂಕವನ್ನ ಹೇಳಿದ ಕೂಡಲೇ ಅವರ ಮುಖ ಬಾಡಿ ಹೋಯಿತು. ಗೊಂದಲದಿಂದಲೇ ಹೇಳ್ತಾರೆ, ನನ್ನ ಪ್ರೀತಿಯ ನಿಮಿ ಮಹಾರಾಜ, ಈ ಸಲ ನೀವೆಲ್ಲ ನನ್ನನ್ನು ಮನ್ನಿಸಬೇಕು. ಈ ಮಹಾಯಜ್ಞದ ನೇತೃತ್ವ ವಹಿಸಲು ನನ್ನಿಂದಾಗುವುದಿಲ್ಲ. ಆ ದಿನವೇ ಇಂದ್ರನ ಇಂಥದ್ದೇ ಮಹಾಯಜ್ಞದ ನೇತೃತ್ವ ವಹಿಸಲು ಒಪ್ಪಿಕೊಂಡಿದ್ದೇನೆ ಎಂದು ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಇದನ್ನು ಕೇಳಿದ ನಿಮಿ ಮಹಾರಾಜ ಬೆಪ್ಪಾದ. ಗುರುಗಳೇ, ಯಾವಾಗಲೂ ನೀವೇ ಅಲ್ಲವೇ ನಮ್ಮ ಮಹಾಯಜ್ಞಗಳನ್ನೆಲ್ಲ ನೆರವೇರಿಸಿಕೊಡುವುದು. ನಿಮ್ಮ ಉಪಸ್ಥಿತಿ ಇಲ್ಲದೆ ನಾನಾಗಲಿ ನನ್ನ ಹಿರಿಯರಾಗಲಿ ಎಂದಾದರೂ ಯಜ್ಞ ಯಾಗಾದಿಗಳನ್ನು ಮಾಡಿದ್ದುಂಟೆ? ಇಂಥ ಪುಣ್ಯ ಕಾರ್ಯಗಳಲ್ಲಿ ನಾವು ನಿಮ್ಮ ಮೇಲೆಯೇ ಅವಲಂಬಿತರಾಗಿದ್ದೇವೆ ಎಂದು ವಿನಂತಿಸಿಕೊಂಡ. ಆಗ ವಸಿಷ್ಠರು ಹೇಳ್ತಾರೆ, ನಿಮಿ ಚಕ್ರವರ್ತಿ, ನೀನು ಹೇಳುವುದು ಸರಿಯೇ. ನಾನಿಲ್ಲದೆ ನೀನು ಏನನ್ನೂ ಮಾಡಿಲ್ಲ. ಆದರೆ ಬಹಳ ಸಮಯದ ಹಿಂದೆಯೇ ಇಂದ್ರ ತನ್ನ ಈ ದಿನಾಂಕದ ಯಜ್ಞಕ್ಕೆ ನನ್ನನ್ನು ಪ್ರಧಾನನನ್ನಾಗಿ ಇರಿಸಲು ಆಹ್ವಾನಿಸಿದ. ನೀನು ಆಗಲೇ ದೊಡ್ಡ ಯಜ್ಞವನ್ನು ಮುಗಿಸಿದ್ದೆಯಾದ್ದರಿಂದ ಅತಿ ಶೀಘ್ರದಲ್ಲಿ ನೀನು ಇನ್ನೊಂದು ಯಜ್ಞದ ಯೋಚನೆ ಮಾಡಬಹುದು ಎಂದು ನನಗನಿಸಲಿಲ್ಲವಾದ್ದರಿಂದ ಇಂದ್ರನ ಯಜ್ಞದಲ್ಲಿ ಇರಲು ಒಪ್ಪಿಕೊಂಡೆ ಎನ್ನುತ್ತಾರೆ. ಇದನ್ನು ಕೇಳಿದ ನಿಮಿಯು ಹೀಗೆ ನುಡಿದ, ಇಂದ್ರನಿಗೆ ಸಾವಿರಾರು ಋತ್ವಿಕರು ಸಿಗುತ್ತಾರೆ. ಅವನದೇ ದೇವಗುರುಗಳಾದ ಬೃಹಸ್ಪತಾಚಾರ್ಯರು ಇದ್ದಾರೆ. ಇಷ್ಟೊಂದು ಅನುಕೂಲಗಳ ನಡುವೆ ನೀವೇ ಆಗಬೇಕು ಎಂದೇನಿಲ್ಲ ಅವನಿಗೆ. ಆದರೆ ನಮಗೆ ನೀವೇ ಆಗಬೇಕು. ನೀವು ಇಂದ್ರನಿಗೆ ಬರಲಾಗುವುದಿಲ್ಲ ಎಂದು ಹೇಳಿ ನಮ್ಮ ಯಜ್ಞದ ನೇತೃತ್ವ ವಹಿಸಿ ಬರಬೇಕು. ಇದು ಚಕ್ರವರ್ತಿಯೊಬ್ಬನ ಕೋರಿಕೆ ಎಂದಾಗ ವಸಿಷ್ಠರು ತಾಳ್ಮೆಯಿಂದ ನುಡಿದ್ದಾರೆ, ನೀನು ಕರೆದಾಗಲೆಲ್ಲ ಬಂದಿದ್ದೇನೆ. ನನಗೆ ಇಂದ್ರನು ಒಂದೇ, ನೀನು ಒಂದೇ. ಈ ಸಲ ಯಾವ ಕಾರ್ಯಕ್ರಮವೂ ಇಲ್ಲದಿದ್ದಾಗ ಇಂದ್ರನೇ ಸ್ವತಃ ಬಂದು ಆಹ್ವಾನಿಸಿದ. ಒಪ್ಪಿಕೊಳ್ಳುವಂತಾಯಿತು. ಅವನಿಗೀಗ ಬರಲಾಗುವುದಿಲ್ಲ ಎಂದು ಹೇಳಿ ಕಳುಹಿಸಲಾರೆ ಎಂದು ಮಾತು ಮುಗಿಸಿದ ಕೂಡಲೇ ಅವರು ಹೇಳ್ತಾರೆ, ನಿಮಿ ಮಹಾರಾಜ, ಇಂದ್ರನ ಮಹಾಯಜ್ಞವನ್ನ ಮಾಡಿ ಮುಗಿಸಿದ ಕೂಡಲೇ ಬರ್ತೇನೆ. ನಿನ್ನ ಯಜ್ಞವನ್ನ ಪೂರೈಸಿಕೊಡ್ತೇನೆ. ನೀನು ನನಗಾಗಿ ಒಂದೆರಡು ದಿನ ಕಾಯುವುದೊಳ್ಳೆಯದು. ಖಂಡಿತವಾಗ್ಲೂ ಬರ್ತೇನೆ. ನಾನಿನ್ನು ಬರುತ್ತೇನೆ ಎಂದು ನಿಮಿ ಮಹಾರಾಜನ ಉತ್ತರಕ್ಕೆ ಕಾಯದೆ ವಸಿಷ್ಠರು ಹೊರಗೆ ಹೆಜ್ಜೆ ಹಾಕಿದ್ರು. ನಿಮಿಯು ಯೋಚಿಸಿ ಹೀಗೆಂದು ನಿರ್ಣಯಿಸಿದ, ಲೌಕಿಕ ಜೀವನ ಕ್ಷಣಿಕವಾದದ್ದು. ಅದನ್ನು ನಿತ್ಯವಾದುದನ್ನು ಪಡೆಯಲು ಬಳಸಬೇಕು. ಈ ಬದುಕು ಕ್ಷಣ ಭಂಗುರವಾದದ್ದು. ಇಂದಿನವರು ನಾಳೆ ಇರ್ತಾರೆ ಎನ್ನುವುದು ಖಚಿತವಲ್ಲ. ಮನುಷ್ಯ ತನ್ನ ಜೀವಿತದ ಪ್ರತಿ ಕ್ಷಣವನ್ನು ಸಾರ್ಥಕವಾಗಿ ಉಪಯೋಗಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಆನಂತರ ಏನಾದರೂ ಮಾಡಲು ಕ್ಷಣಗಳೇ ಇಲ್ಲದಂತಾಗಿ ಹೋಗಬಹುದು. ನಾನಿನ್ನು ಬದುಕಿದ್ದೇನೆ ಎಂದು ತಿಳಿದಿದ್ದಾಗಲೇ ಅಂದುಕೊಂಡದ್ದನ್ನ ಮಾಡಿ ಮುಗಿಸಿಬಿಡಬೇಕು. ನಾಳೆಗೆ ಮುಂದೂಡಬಾರದು. ನಾಳೆ ಎನ್ನುವುದು ಇಲ್ಲ. ಇಂದ್ರನ ಕಾಲಾವಧಿಯು ಬಹುದೀರ್ಘವಾದದ್ದು. ಅಲ್ಲಿವರೆಗೆ ಯಜ್ಞ ಮಾಡದೆ ಕಾಯುವುದು ತರವಲ್ಲ. ಆದ್ದರಿಂದ ವಸಿಷ್ಠರಿಲ್ಲದೆ ಯಜ್ಞವನ್ನ ಮಾಡೋಣ ಎಂದು ನಿರ್ಧರಿಸಿ ನಿಮಿ ಚಕ್ರವರ್ತಿ ವಸಿಷ್ಠರಿಗಾಗಿ ಕಾಯಲಿಲ್ಲ. ತತ್ಕ್ಷಣ ಕಾರ್ಯಪ್ರವೃತ್ತನಾದ. ಬೇರೆ ಕೆಲವರು ಋತ್ವಿಜರೊಂದಿಗೆ ಚರ್ಚಿಸಿ ತಾನು ನಿರ್ಧರಿಸಿದ್ದ ದಿನವೇ ಯಜ್ಞವನ್ನ ಪ್ರಾರಂಭಿಸಿಬಿಟ್ಟ. ಶರೀರಂ ಕ್ಷಣ ವಿಧ್ವಂಸಿ ಕಲ್ಪಾಂತ ಸ್ಥಾಯಿಯೋ ಗುಣಾಹ ಎಂದು ಚಾಣಕ್ಯ ಪಂಡಿತರು ಹೇಳ್ತಾರೆ.
ಅಂದರೆ ಈ ಐಹಿಕ ಪ್ರಪಂಚದಲ್ಲಿ ಜೀವಿಯ ಆಯುಷ್ಯವು ಯಾವ ಕ್ಷಣದಲ್ಲಾದರೂ ಕೊನೆಗೊಳ್ಳಬಹುದು. ಆದರೆ ಈ ಜೀವಮಾನದಲ್ಲಿ ಸಾರ್ಥಕವಾದ ಕೆಲಸವನ್ನ ಮಾಡಿದರೆ ಅದು ಶಾಶ್ವತವಾಗಿ ಚರಿತ್ರೆಯಲ್ಲಿ ಉಳಿಯುತ್ತದೆ ಎನ್ನುವ ಸತ್ಯವನ್ನು ಅರಿತ ಮಹಾಪುರುಷ ನಿಮಿ ಚಕ್ರವರ್ತಿ, ನಾವು ಭಗವದ್ಧಾಮಕ್ಕೆ ಹಿಂತಿರುಗುವ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಹೀಗಾಗಿ ತಪ್ಪೋ ಸರಿಯೋ ಅವನಂತೂ ವಸಿಷ್ಠರಿಗಾಗಿ ಕಾಯಲೇ ಇಲ್ಲ. ಅತ್ಯಂತ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳೊಂದಿಗೆ ಸಂಭ್ರಮ ಸಂತೋಷಗಳೊಂದಿಗೆ ನಿಮಿ ಮಹಾರಾಜನ ಯಾಗ ಜರುಗಿ ಹೋಯಿತು. ನಿಮಿಗೂ ಸಮಾಧಾನ ಸಂತೃಪ್ತಿಯ ಸಾರ್ಥಕತೆ ಮೈದುಂಬಿಕೊಂಡಿತು. ಅದೇ ವೇಳೆಗೆ ಸರಿಯಾಗಿ ವಸಿಷ್ಠರು ಇಂದ್ರನ ಮಹಾಯಜ್ಞವನ್ನ ಮಾಡಿ ಪೂರೈಸಿದ್ರು. ಅವರು ಸಂತುಷ್ಟರಾಗಿ ನಿಮಿ ಮಹಾರಾಜನ ಯಜ್ಞವನ್ನ ನಡೆಸಿಕೊಡಲು ಧಾವಿಸ್ತಾರೆ. ಆದರೆ ಇಲ್ಲಿ ಆಗಿದ್ದೇನು? ನಿಮಿಯ ಮಹಾಯಜ್ಞ ಈಗಾಗಲೇ ಕಾರ್ಯಪ್ರವೃತ್ತವಾಗಿತ್ತು. ತನ್ನ ಮೇಲೆ ಅಷ್ಟೊಂದು ಗೌರವಗಳನ್ನಿಟ್ಟುಕೊಂಡಿದ್ದ ನಿಮಿ ಮಹಾರಾಜ ತನಗಾಗಿ ಕಾಯಲಿಲ್ಲ, ತನ್ನ ಮಾತಿಗೆ ಬೆಲೆ ಕೊಡಲಿಲ್ಲ, ತನ್ನ ಹಿರಿತನವನ್ನು ಗೌರವಿಸಲಿಲ್ಲ. ವಸಿಷ್ಠರಿಗೆ ನಿಜವಾಗಲೂ ಎಲ್ಲಾ ಬೇಸರದ ಕೋಪಾರೋಷಗಳು ಒತ್ತರಿಸಿಕೊಂಡು ಬಂದುವು. ವಸಿಷ್ಠರು ಧ್ವನಿ ಏರಿಸಿ ಕೇಳ್ತಾರೆ, ನಿಮಿ, ನೀನೇ ಮಹಾಜ್ಞಾನಿ ಎಂದು ನೀನು ಭಾವಿಸಿದಂತಿದೆ. ನಿನಗಿಂತಲೂ ಜ್ಞಾನಿಗಳು, ಹಿರಿಯರು, ತಪಸ್ವಿಗಳು ನಿನ್ನ ಗಣನೆಗೆ ಬರುವುದಿಲ್ಲವೆಂದು ಕಾಣುತ್ತದೆ. ನಾನು ಹಿಂತಿರುಗಿ ಬರುವೆ, ನನಗಾಗಿ ಕಾಯುತ್ತಿರು ಎಂದು ಹೇಳಿದರೂ ಕೂಡ ನನ್ನ ಮಾತನ್ನ ಅಗೌರವಿಸುವ ಹಾಗೆ ನನ್ನ ಅನುಪಸ್ಥಿತಿಯಲ್ಲಿ ಎಲ್ಲವನ್ನು ಮಾಡುತ್ತಿದ್ದೀಯಾ? ಇದು ನಿನ್ನಂತಹವನಿಗೆ ಶೋಭೆ ತರುವ ವಿಷಯವಲ್ಲ ಎಂದಾಗ ನಿಮಿ ನಮ್ರವಾಗಿ ಹೇಳಿದ, ಮಹರ್ಷಿಗಳೇ, ನಿಮಗಾಗಿ ಕಾಯುವುದರಲ್ಲಿ ಯಾವ ಅರ್ಥವೂ ಇಲ್ಲವೆಂದೆನಿಸಿತು. ನನ್ನ ಗುರು ಹಿರಿಯರು ನಿರ್ಧರಿಸಿದ್ದ ಸಮಯದಲ್ಲೇ ಮಾಡಿ ಮುಗಿಸಬೇಕು, ಮುಂದೆ ಹಾಕುವುದು ಬೇಡ ಎಂದರು. ಇಡೀ ಮಾನವ ಕುಲಕ್ಕೆ ಒಳಿತಾಗಬೇಕು ಎಂದು ಆಯೋಜಿಸಿದ ಮಹಾಯಜ್ಞವಿದು. ಸರ್ವರ ಹಿತಕ್ಕಾಗಿ ಸರ್ವರ ಬೆಂಬಲದಿಂದ ಸಾಂಗವಾಗಿ ನಡೀತಿದೆ. ಇಂದ್ರನ ಮಹಾಸಂಭ್ರಮದ ಕಾರ್ಯಕ್ರಮದಿಂದ ಹಿಂತಿರುಗುತ್ತಿದ್ದೀರಿ. ಈ ತೃಣ ಮಾನವನ ಸೇವೆಯನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದು ನಿಮಿ ಮಹಾರಾಜ ಬೇಡಿಕೊಂಡ. ಈ ಮಾತುಗಳನ್ನು ಕೇಳಿದ ವಸಿಷ್ಠರ ಕೋಪ ನೆತ್ತಿಗೇರ್ತು. ರಾಜನ್, ನಿನ್ನ ವ್ಯಂಗ್ಯದ ನುಡಿಗಳು ನನ್ನನ್ನು ಅಲುಗಿನಂತೆ ತಾಗಿವೆ. ನೀನು ಗುರುದ್ರೋಹವೆಸಗಿದ್ದೀಯ. ನೀನು ಶಾಪಕ್ಕೆ ಗುರಿಯಾಗಲೇಬೇಕು. ನಿನ್ನನ್ನು ಕ್ಷಮಿಸಿ ಬಿಡುವಂತಿಲ್ಲ. ಈಗೋ ಗುರುವಾಕ್ಯವನ್ನ ಪರಿಪಾಲನೆ ಮಾಡದೆ ಎಲ್ಲ ಬಲ್ಲವನಂತೆ ನಡೆದುಕೊಂಡದ್ದು ಇತರರಿಗೆ ಮಾದರಿಯಾಗುವ ಮೊದಲು ನಿನಗೆ ಶಿಕ್ಷೆಯಾಗಿ ಹೋಗಲಿ. ಮಹಾಜ್ಞಾನಿ ಎಂದು ಮಹಾಶಕ್ತನೆಂದು ಭಾವಿಸಿರುವ ನಿನ್ನ ಶರೀರ ಕೂಡಲೇ ಪತನ ಹೊಂದಲಿ ಎಂದು ಶಾಪ ಕೊಟ್ಟುಬಿಟ್ರು. ನಿಮಿ ಚಕ್ರವರ್ತಿಯ ಹೃದಯಕ್ಕೆ ಬಾಣದಿಂದ ತಿವಿದಂತಾಯಿತು. ತಾನು ಏನೊಂದು ಅಪರಾಧವನ್ನ ಮಾಡದಿದ್ದಾಗಲೂ ಅನಗತ್ಯವಾಗಿ ತನಗಿವರು ಶಾಪವಿತ್ತರಲ್ಲ ಅನಿಸಿತು. ವಿಧಿ ಆ ಕ್ಷಣವೇ ಅವನ ಬುದ್ಧಿಯನ್ನ ಕಂಗೆಡಿಸಿತು. ಯಾರಿಗೆ ಏನು ಹೇಳುತ್ತಿದ್ದೇನೆ ಎನ್ನುವ ಪರಿವೇ ಇಲ್ಲದೆ ಅವನ ನಾಲಿಗೆ ನುಡಿದು ಬಿಟ್ಟಿತ್ತು. ವಸಿಷ್ಠ ಮಹಾಮುನಿಗಳೇ, ಸ್ವರ್ಗದ ದೊರೆಯಿಂದ ಕಾಣಿಕೆ ಪಡೆಯುವ ಸಲುವಾಗಿ ನೀವು ನಿಮ್ಮ ಧಾರ್ಮಿಕ ಬುದ್ಧಿಯನ್ನ, ಋಷಿ ಚಿಂತನೆಯನ್ನ ಕಳೆದುಕೊಂಡು ಬಿಟ್ಟಿದ್ದೀರಿ. ನನಗೆ ದೇಹವಿಲ್ಲದವನಾಗು ಎಂದು ಶಪಿಸಿದ್ದೀರಿ. ಈಗ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಕುಂದಿ ಹೋಯಿತು. ಈಗೋ ನಾನು ನಿಮಗೆ ಪ್ರತಿಶಾಪ ಕೊಡುತ್ತೇನೆ. ನಿಮ್ಮ ದೇಹವು ಪತನ ಹೊಂದಿ ಹೋಗಲಿ ಎಂದು ಬಿಟ್ಟ. ಮರುಕ್ಷಣವೇ ಅವರಿಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು. ಇಬ್ಬರು ದುಡುಕಿದೆವು ಎಂದು ಅವರಿಗೆ ಅರ್ಥವಾಗತೊಡಗಿತು. ಆದರೆ ಅಷ್ಟೊತ್ತಿಗಾಗಲೇ ತಡವಾಗಿತ್ತು. ಇಬ್ಬರ ದೇಹವು ನೆಲಕ್ಕೆ ಕುಸಿಯಿತು. ಎರಡು ದೇಹಗಳು ಜೀವವಿಲ್ಲದ ಕೊರಡುಗಳಂತೆ ಬಿದ್ದುಕೊಂಡವು. ಇಬ್ಬರು ಸ್ವಲ್ಪ ತಾಳ್ಮೆಯಿಂದ ಪರಸ್ಪರ ಗೌರವದಿಂದ ವರ್ತಿಸಿದ್ದರೆ ಈ ಶಾಪ ಪ್ರತಿಶಾಪಗಳು ಅಗತ್ಯವಾಗುತ್ತಿರಲಿಲ್ಲ. ಮಹಾನ್ ದೈವ ಭಕ್ತ ರಾಜಋಷಿ ಎಂಬಂತಿದ್ದ ನಿಮಗೆ ಮಹಾ ತಪಸ್ವಿಗಳಾದ ವಸಿಷ್ಠರು ತಾಳ್ಮೆ ತಪ್ಪಿ ಶಾಪ ಕೊಡುವುದೆಂದರೇನು? ಅದು ದೇಹವೇ ಪತನ ಹೊಂದಲಿ ಎನ್ನುವ ಶಾಪ. ಇಂತಹ ಕ್ರೂರ ಮಾತುಗಳು ಅವರ ಬಾಯಲ್ಲಿ ಬಂದದ್ದಾದರೂ ಹೇಗೆ? ಮತ್ತೆ ಅದೇ ರೀತಿ ಬ್ರಹ್ಮರ್ಷಿಗಳಾದ ದೇವ ಋಷಿಗಳು ಎನಿಸಿದ್ದ ವಸಿಷ್ಠರಂತಹ ದೇವಾತ್ಮಕ್ಕೆ ನಿಮಿಯಂತಹ ಸಾಮಾನ್ಯ ರಾಜನೊಬ್ಬ ದೇಹ ಪತನ ಹೊಂದಲಿ ಎಂದು ಪ್ರತಿಶಾಪ ಕೊಡುವುದೆಂದರೇನು? ಇಬ್ಬರ ನಡವಳಿಕೆಯು ಮೆಚ್ಚತಕ್ಕದ್ದಲ್ಲವೆಂಬಂತೆ ಜರುಗಿ ಹೋಯಿತು. ಇಬ್ಬರ ಬದುಕಿನ ದುರಂತ ಅದು. ಮತ್ತೆ ಹುಟ್ಟಿ ಬರಲು ವಸಿಷ್ಠರು ಕಾಯಬೇಕಾಯಿತು. ಸುಲಭವಾಗಿ ಅವರಿಗೆ ದೇಹ ರೂಪ ಬರಲಿಲ್ಲ. ಮುಂದೆ ಮಿತ್ರ ಮತ್ತು ವರುಣ ದೇವತೆಗಳು ಊರ್ವಶಿಯನ್ನ ಕಂಡು ಕಾಮವಾಂಚಿತರಾದಾಗ ಅವರಿಗೆ ವೀರ್ಯ ಸ್ಖಲನವಾಗಿ ಅದನ್ನ ಮಡಕೆಯಲ್ಲೇ ಕಾಯ್ದಿರಿಸಲಾಯಿತು. ಇದರಿಂದ ವಸಿಷ್ಠರು ಮತ್ತೆ ಜನಿಸ್ತಾರೆ. ಹಾಗೆಯೇ ನಿಮಿಯ ಯಜ್ಞ ಯಾಗಾದಿಗಳಿಗೆ ಬಂದಿದ್ದ ಮಹಾನ್ ಮಹರ್ಷಿಗಳು ಮತ್ತು ಬ್ರಾಹ್ಮಣರು ರಾಸಾಯನಿಕ ಸುಗಂಧ ವಸ್ತುಗಳಿಂದ ರಕ್ಷಿಸಿದ್ದ ನಿಮಿಯ ನಿರ್ಜೀವ ದೇಹದಲ್ಲಿ ನಿಮಿಯ ಜೀವವನ್ನ ಸೇರಿಸಿ ದೇಹ ಜೀವಂತವಾಗಿಸುವಂತೆ ಯಾಗಕ್ಕೆ ಬಂದಿದ್ದ ದೇವತೆಗಳಿಗೆ ಮನವಿ ಮಾಡಿಕೊಂಡ್ರು. ದೇವತೆಗಳು ತಥಾಸ್ತು ಎಂದರೂ ಕೂಡ ನಿಮಿ ಮಹಾರಾಜ ಒಪ್ಪಲಿಲ್ಲ. ಮತ್ತೊಮ್ಮೆ ನನ್ನನ್ನ ಈ ಐಹಿಕ ಶರೀರದಲ್ಲಿ ಬಂದಿಯಾಗಿಸಬೇಡಿ ಎಂದು ಬಿಟ್ಟ. ಅವನು ಮತ್ತೆ ಹುಲುಮಾನವ ಜನ್ಮವನ್ನ ಬಯಸಲಿಲ್ಲ.
ಭಗವಂತನ ಪಾದಪದ್ಮಗಳನ್ನು ಸ್ಮರಿಸುವಂತಹ ಜನ್ಮವನ್ನು ಬಯಸಿದ. ನಾನು ಐಹಿಕ ದೇಹವನ್ನು ಸ್ವೀಕರಿಸಲು ಇಚ್ಛಿಸುವುದಿಲ್ಲ, ಏಕೆಂದರೆ ನೀರಿನೊಳಗಿರುವ ಮೀನು ಸದಾಕಾಲವೂ ಮರಣ ಭಯದಿಂದ ಆತಂಕದಲ್ಲಿ ಬದುಕುವಂತೆ ಈ ವಿಶ್ವದಲ್ಲಿ ಎಲ್ಲ ಕಡೆಯೂ ಇಂತಹ ದೇಹವು ಆಪತ್ತು, ಶೋಕ ಮತ್ತು ಭಯಗಳ ಮೂಲ. ಹಾಗಾಗಿ ನನಗೆ ಈ ಐಹಿಕ ಶರೀರ ಬೇಡ ಎಂದು ಬಿಟ್ಟ. ನಿಮಿಯ ಈ ಮಾತುಗಳನ್ನು ಕೇಳಿದ ದೇವತೆಗಳು ಹೇಳ್ತಾರೆ, ನಿನ್ನ ಆಶಯ ಮೆಚ್ಚತಕ್ಕದ್ದಾಗಿದೆ. ಶರೀರವೇ ಬೇಡ ಎನ್ನುವ ಅವನು ಶರೀರವಿಲ್ಲದೆಯೇ ಜೀವಿಸಲಿ. ನಿಮಿಯು ದೇವೋತ್ತಮ ಪರಮ ಪುರುಷನ ಆಪ್ತ ಸಂಗಡಿಗನಾಗಿ ಆಧ್ಯಾತ್ಮಿಕ ಶರೀರದಲ್ಲಿ ಜೀವಿಸಲಿ. ಆತ ತನ್ನ ಇಚ್ಛಾನುಸಾರ ಐಹಿಕ ದೇಹಿಗಳಾದ ಶ್ರೀ ಸಾಮಾನ್ಯರಿಗೆ ದರ್ಶನ ಕೊಡಲಿ ಅಥವಾ ಕೊಡದಿರಲಿ ಎಂದು ದೇವತೆಗಳು ಹೀಗೆ ಸಕಲ ರೀತಿಯ ಸೂಕ್ಷ್ಮಾತಿ ಸೂಕ್ಷ್ಮ ಐಹಿಕ ಕಲ್ಮಶಗಳಿಂದ ಮುಕ್ತನಾದ ಪರಿಶುದ್ಧ ಆಧ್ಯಾತ್ಮಿಕ ಶರೀರದಲ್ಲಿ ನೆಲೆಸಲು ನಿಮಿ ಮಹಾರಾಜನಿಗೆ ವರವನ್ನು ನೀಡ್ತಾರೆ. ಆನಂತರ ಜನತೆಯನ್ನ ಅನಿಯಂತ್ರಿತ ಅಪಾಯಗಳಿಂದ ಪಾರು ಮಾಡಲು ಋಷಿಗಳು ಮಹಾರಾಜ ನಿಮಿಯ ಐಹಿಕ ಶರೀರವನ್ನು ಮಥಿಸಿದರು. ಈ ಮಥನದ ಫಲವಾಗಿ ಮತ್ತೊಬ್ಬ ಜನಿಸಿದ. ಅಸಾಮಾನ್ಯ ರೀತಿಯಲ್ಲಿ ಜನಿಸಿದ ಕಾರಣ ಅವನನ್ನ ಜನಕನೆಂದು ಕರೆಯಲಾಯಿತು. ತನ್ನ ತಂದೆಯ ಐಹಿಕ ದೇಹದ ಮಥನದಿಂದ ಜನಿಸಿದ ಕಾರಣ ಅವನನ್ನ ಮಿಥಿಲ ಎಂದು ಕರೆಯಲಾಯಿತು. ಮಿಥಿಲ ಮಹಾರಾಜನಾಗಿ ಅವನೊಂದು ನಗರವನ್ನು ನಿರ್ಮಿಸಿದ ಕಾರಣ ಆ ನಗರವನ್ನ ಮಿಥಿಲಾ ನಗರ ಎಂದು ಕರೆಯಲಾಯಿತು. ನಿಮಿಯ ನಂತರ ಮಿಥಿಲನನ್ನ ವಂಶೋದ್ಧಾರಕನನ್ನಾಗಿ ಋಷಿಗಳು ಆಶೀರ್ವದಿಸಿ ಅನುಗ್ರಹಿಸುತ್ತಾರೆ. ಹೀಗೆ ಮನುಷ್ಯನ ಅಹಂ ಅಥವಾ ಭ್ರಮೆಯ ಕೋಪ ಆವರಿಸಿದಾಗ ತಾನೇ ಶ್ರೇಷ್ಠ ಎಂಬ ಕಲ್ಪನೆ ಮೂಡಿಬಿಡುತ್ತೆ. ಆದರೆ ಒಮ್ಮೆ ಆ ಕಲ್ಪನೆ ಭ್ರಮೆಯಿಂದಾದಾಗ ಅದರಿಂದಾಗುವಂತಹ ಪ್ರಮಾದ ನಿಜಕ್ಕೂ ಹೇಳುತ್ತಿರದ್ದು. ಅದರ ನಿದರ್ಶನವೇ ನಿಮಿ ಚಕ್ರವರ್ತಿ ಹಾಗೂ ವಸಿಷ್ಠರ ದುಡುಕುತನದಿಂದ ಅರಿವಿಗೆ ಬರುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.